ಮೂಡಲ್ಲ ನಮ್ಮದು ಬಸ್ಸಿಬಾಯ್ ಸರಿ ಇಲ್ಲ ಇವತ್ತು ಏನು ಕತೆ ಸಾಯ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ತಿರ್ಬೋದು ನಾವು ಬಸ್ಲಿ ಕುತ್ಕೊಂಡು ಎಲ್ಲಿ ಹೋಗ್ತೀವಿ ಅಂತ. ನೋಡಿ ನಾವು ಬಸ್ಲಿ ಕುತ್ಕೊಂಡು ಇವಾಗ ಡೈರೆಕ್ಟ್ ಹೋಗ್ತಿದ್ದೀವಿ. ಬನ್ನಿ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂದ್ಕೊಂಡು. ಸೊ ನಮ್ಮ ಊರಿಂದ ಅಂಕೋಲಿಂದ ಗೋವಾಕ್ಕೆ ಬಸ್ ಸ್ಟಾರ್ಟ್ ಆಯಿತು. ಬೆಳಗ್ಗೆ 7:30 ಕುತ್ತೋಳ್ನ ಹೋಗಿ ಮುಟ್ಟಿ 2 ಗಂಟೆಗೆ ಆಯಿತು. ಬನ್ನಿ ಹೋಗುವ. ಪಂಜ ಹೋದ್ಮೇಲೆ ಅಲ್ಲಿ 4 ಬಸ್ ಹತ್ವಿ. ಅಲ್ಲಿ ನಾವು ವಾಟರ್ ಪಾರ್ಕ್ಗೆ ಹೋಗ್ಬೇಕಿತ್ತು, ಕಂಡೇಪರಲ್ಲಿ ನಾಗೇಶ್ ವಾಟರ್ ವರ್ಲ್ಡ್ಗೆ. ಸೊ ಅಲ್ಲಿ ನಮ್ಗೆ ಹೆಂಗೆ ಗೊತ್ತದಂಗೆ ಗೊತ್ತಾಗಲಿಲ್ಲ. ಕೆಲವೊಬ್ಬರು ಕೇಳಿದ್ರೆ ಕಂಡೇಪರ್ ಅಂತಾರೆ, ಕೆಲವೊಬ್ರು ಕೇಳೋ ವಾಟರ್ ಪಾರ್ಕ್ ಹೆಸರೇ ಗೊತ್ತಾಗಿತ್ತು. ಸೊ ನಾವು ಅಲ್ಲಿಂದ ಹೊಂಟ ಮೇಲೆ ಸ್ವಲ್ಪ ನಂಗೆ ತುಂಬ ಟಯರ್ಡ್ ಆಗಿದ್ದು, ಜ್ಯೂಸ್ ಹಾಕಿ ಕುಡ್ಕೊಂಡ್ವಿ. ಹಾಗೆ 3-4 ಬಸ್ ಹತ್ಕೊಂಡು ಫೈನಲಿ ಕಂಡೇಪರಿಗೆ ಬಂದು ಮುಟ್ಟಿದ್ವಿ. ಬೆಳಗ್ಗೆ 7:30 ಬಸ್ಸಲ್ಲಿ ಕೂತವ್ರು ನಾವು. ಇವಾಗ ಗೋವಾ ಎಲ್ಲ ಮುಟ್ಟಾಯ್ತು. ಸುತ್ತೋಡ್ಸು ನಮ್ಗೆ ಕರ್ಕೊಬಂದರು. ಇವಾಗ ಬಂದು ಮುಟ್ಟಿದ್ವಿ. ನಮ್ಗೆ ವಾಟರ್ ಪಾರ್ಕಿಗೆ ಮುಟ್ಟಲಿಲ್ಲ, ಹೋಗ್ತಾ ಇದ್ದೀವಿ, ಇನ್ನು ಹೋಗಬೇಕು. ಇವಾಗ ಟೈಮಿಂಗು 1:30 ಹೋಗ್ತಾ ಇದ್ದೀವಿ ನಾವು. ಈ ಬಿಸಿಲಾಗಿ ಸುಮ್ಮನೆ ಸುತ್ತೋಡು. ಅವ್ರು ನೋಡ್ರಿ ಒಬ್ರು ಹೇಳ್ರಿ, ಒಬ್ರು ಇಲ್ಲ ಅಂತ, ಒಬ್ರು ಹೇಳ್ರಿ ಮತ್ತೊಬ್ರು ಅಂತಾರೆ. ದೇವರೇ ಸಾಕಾಗೋಯ್ತು ನಮಗಂತೂ. ತಿರುಗಿ ಫೈನಲಿ 1:30 ಆಯಿತು. ಬೆಳಗ್ಗೆ 7:00 ಕೂತೋ ನಾವು ಬಸ್ಸಲ್ಲಿ. ಈಗ 1:30ಗೆ ಇಳಿಸಿದ್ದಾರೆ ನಮಗೆ. ಇವಾಗ ವಾಟರ್ ಪಾರ್ಕಿಗೆ ಹೋಗಬೇಕು. ಈಗೇನು ಹೋಗ್ತಾ ಇದ್ದೀವಿ, ನೋಡಬೇಕು ಏನಾಗ್ತದೆ ಅಂತ. ನೋಡಿ, ಟೋಟಲಿ ಬೆಳಗಿಂದ 4 ಬಸ್ ಆಯಿತು. ಬೆಳಗ್ಗೆ 4 ಬಸ್ ಆಯಿತು. ಅಲ್ಲಿಂದ ಇಲ್ಲಿ ಹೋಗೋದಿಲ್ಲ, ಬರೀ ಇದೇ ಹೋಗಿದೆ. ಸುಮ್ಮನೆ ತಲೆಯೆಲ್ಲ ಹಾಳಾಗೋಯ್ತು. ಇವಾಗ 5 ಗಂಟೆ ವಾಟರ್ ಪಾರ್ಕ್ ಕ್ಲೋಸ್. ನಾವೀಗ 1:15 ಆಯಿತು. 1:15 1:15 ಇಲ್ಲಿ ಅಲ್ಲಿ ಹೋಗಿ ಆಡೋದು ಎಷ್ಟೊತ್ತು? ಇನ್ನು 3 ತಾಸಿನ ಆಡ್ಬೋದು. ಅಕ್ಕಿ ಪಟ ಓಡ್ತಿದ್ದೀವಿ. ಬಂತು ಅಲ್ಲಿ ಕಾಣ್ತಿದೆ ಅಲ್ಲ. ಫೈನಲಿ ಇಷ್ಟು ಕಷ್ಟ ಪಡ್ಕೊಂಡು ಅದು ಲಾಸ್ಟಿಗೆ ಬಂದೇ ಬಿಡ್ತಲ್ಲ. ಬೆಳಗಿನ ನಾಯಿ ಥರ ಸುತ್ತು ಸಾಕಾಗೋಯ್ತು. ಪಾಪ ಇವಳು ಚೀಲ ಇವಳು ಹಿಡ್ಕೊಂಡು ಕೂಸ್ತೀನಿ. ಫೈನಲಿ ಗೋವಾ ಬಂದರು. ಅವಾಗೇ ಬಂದ್ರಲ್ಲ, ಅವಾಗೇ ರೀಚ್ ಆಗಿದ್ವಿ. ಬಟ್ ನಮಗೆಲ್ಲಂದು ಹೆಂಗೆ ಗೊತ್ತಿರಬೇಕು ಇದೇ ಎಲ್ಲುಂಟು ಅಂದ್ಕೊಂಡು. ಆದರೂ ಮುಂಚೆ ಇಲ್ಲೇ ಇದ್ರೆ, ಆದರೆ ಭಾಳ ವರ್ಷ ಬಂದಿದ್ದು ನಾವೀಗ. ಭಾಳ ವರ್ಷ ಆದ್ಮೇಲೆ ಬಂದಿದ್ದು. ಹೌದು. ಓಕೆ, ಫೈನಲಿ ಇವ್ರಿಗೆ ಬಸ್ ಸ್ಟ್ಯಾಂಡ್ ಕೇಳ್ದೆ, ಇವ್ರಿಗೆ ಕೇಳ್ದೆ ಅಂತ. ಒಬ್ಬರು ನಮ್ಮ ಊರಿನ ಜನ ತಾರೆ, ಯಾರು ಅಂಕೋ ಜನ ತಾರೆ ಯಾರೂ ಇಲ್ಲ. ಫೈನಲಿ ಗಾಯ್ಸ್ ಬಂತು, ವಾಟರ್ ಪಾರ್ಕ್ ಬಂತು. ಈಗ ಏನಿಲ್ಲ, ಹೋಗ್ಕೊಂಡು ಬೀಳ್ತಾ ಇರುವುದೇ ನೀರಲ್ಲಿ. ಖುಷಿ ಕಂಟ್ರೋಲ್ ಆಗ್ತಿಲ್ಲ ಗಾಯ್ಸ್. 3-6 ಉಂಟು. ಫೈನಲಿ ಗಾಯ್ಸ್ ಅಲ್ಲಿ ನೋಡಿ ಏರೋಪ್ಲೇನ್ ಹೋಗ್ತಾ ಇದೆ. ಹಾಗೆ ನಾವು ವಾಟರ್ ಒಳಗೆ ಎಂಟ್ರಿ ತಗೊಳ್ತಾ ಇದ್ದೀವಿ. ಟಿಕೆಟ್ ಮಾಡಿಸ್ಕೊಳ್ತೀನಿ, ಬನ್ನಿ ಟಿಕೆಟ್ ಮಾಡಿಸ್ಕೊಳ್ಳುವ. ಇವಾಗ ಬಂದ್ಕೊಂಡು ಟಿಕೆಟ್ ಮಾಡಿಸ್ಕೊಳ್ತೀವಿ ನಾವು. ಸೊ ಟಿಕೆಟ್ ಎಲ್ಲ ಮಾಡಿಸ್ಕೊಂಡ್ವಿ. ಟೋಟಲ್ ನಾವು 4 ಜನ ಇರೋ ಕಾರಣದಿಂದ 1400 ರೂಪೀಸ್ ಟಿಕೆಟ್ ಆಯಿತು. ಸೊ ಇಲ್ಲಿ ಹೊಂಟ್ವಿ. ಅವ್ರ ಮುಂದೆ ಕೀ ಥರ ಕೊಟ್ಟರು ಅಂದರೆ ನಮಗೆ ಪರ್ಸ್ನಲ್ ಮೊಬೈಲ್ ಒಳಗೆ ಇಟ್ಕೊಳ್ಲಿಕ್ಕೆ ಒಂದು ಲಾಕರ್ ಕೊಡ್ತಾರೆ ಸಣ್ಣದು. ಅಲ್ಲೋಗಿ ಇಟ್ಟಾದ್ಮೇಲೆ ಅಲ್ಲಿ ಮುಂದೆ ವೈಡ್ಗೆ ಕಾಣ್ತಾ ಉಂಟಲ್ಲ, ಅದು ನಮ್ಮ ಡ್ರೆಸ್ಸಿಂಗ್ ರೂಮ್. ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಾಯಿತು. ಪಟ ಟೈಮ್ ಕಡಿಮೆ ಆದರೂ ಕೂಡ ನಾವು ಸಖತ್ತಾಗಿ ಆಟ ಆಡಿದ್ರು. ಟೈಮಿಂದು ವೇಸ್ಟ್ ಆಗಲ್ಲ. ಇಲ್ಲ ಪ್ರಣತಿ ಹಿಂಗೆ ಬಿತ್ಕೊಂಡಿದ್ದಾಳೆ ಅಂತ ಪ್ರಣತಿ. ಸೊ ನೋಡಿ ಸ್ವಿಮ್ಮಿಂಗ್ ಪೂಲ್. ಸೊ ಆಡಾಡಿ ಸುಸ್ತಾಗಿಬಿಟ್ಟಿತ್ತು ನನಗೆ. ವ್ಲಾಗಿಂಗ್ ಮಾಡೋದು ನೆನಪಿರಲಿಲ್ಲ ನಾನು ಆಡೋ ಲೋಕದಲ್ಲಿ. ಸೊ ಮಮ್ಮಿಗೆ ಹೇಳಿ ಮೊಬೈಲ್ ತೊಗೊಬಾ ಅಂತ ತೊಗೊಬಂದ್ಲು. ಸೊ ಪಟ ಒಂದು ರೌಂಡ್ ತಿರ್ಸ್ಕೊಂಡು ವಿಡಿಯೋ ಮಾಡಿದೆ ನೋಡು ಅಂತ. ಸೊ ನೋಡಿ ಹೆಂಗಿದೆ ಅಂತ. ನಾವು ಹೋಗಿದ್ದು ಮುಟ್ಟಿದೆ ಅಂದರೆ 1:15 ಆಗಿತ್ತು. ಸೊ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಲಾಕರ್ ಮೊಬೈಲ್ ಇಟ್ಕೊಬರೋದು ಹಂಗೆ 2 ಗಂಟೆನೇ ಆಗಿತ್ತು. 2 ಗಂಟೆ ಆದರೂ ಸಖತ್ತಾಗಿ ಆಡಿದ್ವಿ ನಾವು. ಏನೂ ಇರಲಿಲ್ಲ. ಊಟ ಅವ್ರ ಕಡೆ ಇತ್ತು, ಬಟ್ ನಾವು ಊಟ ಏನೂ ಮಾಡಲಿಲ್ಲ. ಆಮೇಲೆ ತಿನ್ಕೊಬಂದಿದ್ವಿ ಫಸ್ಟು ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ. ಆಮೇಲೆ ರೂಮ್ ಕೂಡ ಇತ್ತಲ್ಲಿ. ರೂಮ್ನ ತೊಗೊಂಡು ರೂಮ್ ನಾವು ಪೋಂಡದಲ್ಲಿ ಮಾಡ್ಕೊಂಡ್ವಿ, ರೂಮ್ ನಮ್ಮ ಸಪ್ರೇಟಾಗಿ. ಸೊ ಇಲ್ಲಿ ಆಡಿದಷ್ಟೇ, ಮಜಾ ಮಾಡಿದ್ವಿ. ಆದರೆ ಟೋಟಲಾಗಿ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿ 3 ಸ್ವಿಮ್ಮಿಂಗ್ ಪೂಲ್ ಇತ್ತು. ಒಂದು ಫುಲ್ ಸ್ಲೈಡಿನ ಇತ್ತು, ಇದು ಸೆಕೆಂಡ್ ಸ್ವಿಮ್ಮಿಂಗ್ ಪೂಲ್ ಆಗಿತ್ತು. ಇದರಲ್ಲಿ ಒಂದು ಸ್ಲೈಡ್ ಇತ್ತು. ಮತ್ತು 3rd ಸ್ವಿಮ್ಮಿಂಗ್ ಪೂಲ್ ಅಂದರೆ ಫುಲ್ ಡೀಪ್ ಇತ್ತು. ಅದಕ್ಕೆ ನಾನು ಆಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ ಡೀಪ್ ಇರೋ ಕಾರಣ ನಂಗೆ ಸೇರಲಿಲ್ಲ. ಇವಾಗ ಅದೇ ಸ್ವಿಮ್ಮಿಂಗ್ ಪೂಲ್ ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಿದ್ದೀನಿ. ಡೀಪ್ ಸ್ವಿಮ್ಮಿಂಗ್ ಪೂಲ್ ಹೇಳಿದೆ ಇದೆ. ಅದು ಡೀಪ್ ಅಷ್ಟು ಇರಲಿಲ್ಲ, ಬಟ್ ನಂಗೆ ಅದರಲ್ಲಿ ಒಂಥರ ಸ್ಮೆಲ್ ಬರ್ತಿತ್ತು. ಸೊ ನಂಗೆ ಅದು ಸೇರಲಿಲ್ಲ. ಅದಕ್ಕೆ ಮುಚ್ಕೊಂಡು ಬ್ಯಾಗ್ ಬಂದುಬಿಟ್ಟೆ. ಅಲ್ಲಿ ಹೋಗಿದ್ದೆ, ಸ್ವಲ್ಪ ಇಳಿದಿದ್ದೆ ಆಟ ಆಡುವ ಅಂತ, ಬಟ್ ಅಲ್ಲಿ ನಂಗೆ ಸ್ಮೆಲ್ ಬಂದುಬಿಟ್ಟು ಸೊ ವಾಪಸ್ ಬಂದುಬಿಟ್ಟೆ. ಬಟ್ ಅಲ್ಲಿ ಡೀಪ್ ಇತ್ತು. ಸಣ್ಣ ಮಕ್ಕಳಿಗೆಲ್ಲ ಅಂದರೆ ಸಿಕ್ಕಾಪಟ್ಟೆ ಕುತ್ಕಿತ್ತು ಮಟ ನೀರು ಬರ್ತಿತ್ತು. ನಮಗೆಲ್ಲ ಸ್ವಲ್ಪ ನಾವು ದೊಡ್ಡಿದ್ದೀವಿ, ಹೈಟ್ ಇದ್ದೀವಿ. ಸೊ ಅಷ್ಟೆಲ್ಲ ನಂಗೆ ನೀರು ಬರ್ತಿಲ್ಲ, ಸೊಂಟಷ್ಟು ನೀರು ಬರ್ತಿತ್ತು. ಬಟ್ ಸಣ್ಣ ಮಕ್ಕಳಿಗೆ ತುಂಬ ನೀರು ಬರ್ತಿತ್ತು. ನೋಡಿ ಅಲ್ಲಿ ನೋಡ್ಬೋದು ನೀವು ಏನು ಕಾಣ್ತಿದೆ ಅಂತ. ಸೊ ಇಲ್ಲಿ ಹೆಂಗೆ ಒಂದು ವಿಡಿಯೋ ಮಾಡ್ತಾ ಬಂದೆ. ಅಲ್ಲೂ ಆಟ ಆಡ್ತಿದ್ದಾರೆ, ಆಮೇಲೆ ಅಲ್ಲೂ ಆಟ ಆಡ್ತಿದ್ದಾರೆ. ಮಕ್ಕಳಿಗೆ ಆಡ್ಲಿಕ್ಕೆ ಪಾರ್ಕ್ ಎಲ್ಲ ಇದೆ ಇಲ್ಲಿ. ಬನ್ನಿ ಹೋಗು. ಫೈನಲಿ ಗಾಯ್ಸ್ ಎಲ್ಲ ಮುಗೀತು, ಸುಸ್ತಾಗೋಯ್ತು. ನಾವೀಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ರೆಡಿ ಎಲ್ಲ ಆಯಿತು. ನೋಡಿ ಟೈಮ್ ಎಷ್ಟಾಯ್ತಂದರೆ 5:12 ಇವಾಗ.
ಮನೆ ಹೋಗ್ತೀವಿ. ಫುಲ್ ಮೋಡ ಆಗಿದೆ. ಬನ್ನಿ ಹೋಗ. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ ಬಿಟ್ಟ ತಕ್ಷಣ ನಮಗೆ ರೂಮ್ ಎಲ್ಲಿ ಮಾಡೋದು ಗೊತ್ತಾಗಲಿಲ್ಲ. ಫುಲ್ ಅಲ್ಲಿಂದ ಮತ್ತೆ ಬಸ್ ಹತ್ತಿದ್ವಿ. ಬಸ್ ಹತ್ಕೊಂಡು ಪೋಂಡಾ ಬಂದ್ವಿ. ಸೊ ತುಂಬ ಕಡೆ ರೂಮ್ ಕೇಳಿದ್ವಿ, ಸಾಕಾಗೋಯ್ತು. ನಡೆದು ಎಲ್ಲ ಕಡೆ ರೂಮ್ ಕೇಳಿದ್ಮೇಲೆ ಲಾಸ್ಟ್ ಆ ಊರಲ್ಲಿ ಫುಲ್ ಅಂದರೆ ಇತ್ತು ರೂಮ್, ಬಟ್ ಏನು 3000 4000, ಬಟ್ ನಮ್ಗೆ ಅಷ್ಟೇ ಬಜೆಟ್ ಇಲ್ಲ ಆಗಿತ್ತು. ಸೊ ಕಡಿಮೆ ಇದೆ ನೋಡಿದ್ರೆ 1 ಡೇ ಸ್ಟೇ ಅಲ್ಲ, ಅಷ್ಟು ಬಜೆಟ್ ತೊಗೊಂಡು ಏನು ಮಾಡೋದು ಅಂತ. ಸೊ ಹುಡುಕ್ದ್ವಿ. ಆಮೇಲೆ ಒಂದು ಕಡೆ ರೂಮ್ ಸಿಕ್ತು. ನನ್ನ ತಂಗಿ ಮತ್ತು ತಮ್ಮನಿಗೆ ಬಸ್ ಸ್ಟ್ಯಾಂಡಲ್ಲಿ ಕುಳಿಸ್ಕೊಂಡು ನಾನು ಮತ್ತು ಮಮ್ಮಿ ರೂಮ್ ಹುಡುಕ್ತಾ ಇದ್ವಿ. ಯಾಕಂದರೆ ಮತ್ತೆ ಸುಮ್ಮನೆ ಅವ್ರಿಗೆ ತೊಗೊಂಡು ಲಗೇಜ್ ತೊಗೊಂಡು ತಿರ್ಬೇಕಾಗ್ತಲ್ಲ ಅಂತ. ಫೈನಲಿ ರೂಮ್ ಸಿಕ್ತು. ಮಮ್ಮಿ ಅಲ್ಲಿ ಬುಕ್ಕಿಂಗ್ ಮಾಡ್ತಾಯಿದ್ಲು ರೂಮು. ನಾನು ಮತ್ತು ನನ್ನ ತಂಗಿ ಕೆಳಗೆ ಕೂತ್ಕೊಂಡಿದ್ವಿ. ಅಲ್ಲಿ ಕೆಳಗೆ ಮ್ಯಾನೇಜರ್ ಕೂತ್ಕೊಳ್ತಾರಲ್ಲ ಅಲ್ಲಿ. ಸೊ ಮಮ್ಮಿ ರೂಮ್ ಬುಕ್ ಮಾಡಿದ್ಲು. ಈಗ ನಾವು ಡೈರೆಕ್ಟ್ ರೂಮಿಗೆ ಹೋಗ್ತಿದ್ವಿ. ಗೈಸ್ ಫೈನಲಿ ರೂಮ್ ಸಿಕ್ತು. ಬಂದು ಮಲ್ಕೊಂಡ್ವಿ. ಸುಸ್ತಾಗೋಗಿತ್ತು. ತಿರುಗಿ ವಾಟರ್ ಪಾರ್ಕ್ ಆಡಿ ಎಲ್ಲ ಕಡೆ ಅಲ್ದುಕೊಂಡು ಫೈನಲಿ ಒಂದು ರೂಮ್ ಸಿಕ್ತು. ಬಂದ್ಕೊಂಡು ನೆಮ್ಮದಿ ಬಿಟ್ಕೊಂಡಿದ್ದೀವಿ ಈಗ. ಸೊ ಸ್ವಲ್ಪ ಹೊತ್ತಿಗೆ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆದ್ವಿ. ಅಂದರೆ ಕೆಳಗೆ ನಮ್ಮ ರೂಮ್ ಕೆಳಗೆ ಏನೋ ಇತ್ತು, ಮೇಳ ನಡೀತಾ ಇತ್ತು. ಸೊ ಹೋಗೋ ಅಂತ ಹೊಂಟ್ವಿ ನಾವು, ನೋಡ್ಕೊಬರ್ವಾ ಅಂತ, ಹಂಗೆ ತಿನ್ಕೊಬರ್ವಾ ಅಂತ. ಸೊ ಅಲ್ಲಿ ಹಿಂಗೆ ನಾರ್ಮಲ್ ನಮ್ಮೂರಲ್ಲಿ ಹೆಂಗಿರ್ತಿತ್ತು ಹಾಗೆ ಇದೆ. ಸೊ ನಾನು ಫುಲ್ಲು ರೆಡಿ ಆಗಿಬಿಟ್ಟಿದ್ದೆ. ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಹಾಕ್ಕೊಂಡು ಬಂದಾಗಿತ್ತು ನಾನು. ಇದಕ್ಕೆ ಪ್ರಣತಿ ನೋಡಿ ಹೆಂಗೆ ಸುಂದರ ಆಗಿಬಿಟ್ಟಿತ್ತು ನೋಡಲಿಕ್ಕೆ. ಸೊ ತಿರ್ಗ್ತಾ ಹೋದೆ, ಏನೂ ಇರಲಿಲ್ಲ, ನಾರ್ಮಲ್ ಆಗೇ ಇತ್ತು. ಸೊ ನಾವೇನು ಬಾಯ್ ಮಾಡಿಲ್ಲ. ಇವಾಗ ನೋಡ್ಬೋದು ನೀವು ಚೆನ್ನ ಇಯರಿಂಗ್ಸ್ ಎಲ್ಲ ಇತ್ತು, ಬಟ್ ಸಿಕ್ಕಾಬಿಟ್ಟು ಕಾಸ್ಟ್ಲಿ ಇತ್ತು. ನಮ್ಮ ಊರಲ್ಲಾದರೆ ಇಯರಿಂಗ್ಸ್ ಎಲ್ಲ ಮೋಸ್ಟ್ಲಿ ಉತ್ಸವೆಲ್ಲ ಇದ್ದರೆ 100 ರೂಪೀಸಿಗೆ ಕೊಡ್ತಾರೆ. ಬಟ್ ಇಲ್ಲಂಗಲ್ಲ 200 to 300. ಮತ್ತು ಇವನ್ ಸಣ್ಣ ಬ್ರಾಸ್ಲೆಟ್ ಕೂಡ 10 ರೂಪೀಸ್ ಬ್ರಾಸ್ಲೆಟ್, ಅಲ್ಲಿ 50 ರೂಪೀಸ್ 30 ರೂಪೀಸ್. ಸೊ ವರ್ತ್ ಇಟ್ ಇಲ್ಲಾಗಿತ್ತು. ಅದಕ್ಕಿಂತ ಬೆಸ್ಟ್ ನಮ್ಮ ಊರಲ್ಲಿ ತೊಗೊಳ್ಳೋದು ಎಷ್ಟು ವಾಸಿ ಇತ್ತು ಉತ್ಸವದಲ್ಲಿ. ಅದಾದಮೇಲೆ ಹಂಗೆ ಸುತ್ತೋಡ್ತಾ ಇತ್ತು. ಇಲ್ಲಿ ನೋಡಿ ಪ್ರಣತಿ ನೋಡಿ ಹೆಂಗೆ ಮಳೆ ಹರಿತಾಳ ಅಂತ. ಅಲ್ಲೊಂದು ಪಾಪಡಿ ಅಂಗಡಿ ಇತ್ತು, ಎಲ್ಲ ಮಾಡಿಟ್ಟಿದ್ರು ಆಲ್ರೆಡಿ. ಇವ್ರು ತಗೊಂಡು ಡೈರೆಕ್ಟ್ ಬಾಯ್ಲಕ್ಕೆ ಬಿಟ್ಲು, ಮರ್ಯಾದೆ ಇಲ್ಲ ಮಾನಿಲ್ಲ. ಅದಾದ್ಮೇಲೆ ಹಂಗೆ ಮುಂದೋದ್ವಿ. ಇದು ಮೋಸ್ಟ್ಲಿ ನೀವೆಲ್ಲ ತಿಂದಿರ್ಬೋದು. ಅದೇನಂದರೆ ಬಾಯ್ಲಾದ ತಕ್ಷಣ ಪಟ್ ಅಂತ ಅದನ್ನ ತಮ್ಮ ತಂದು ಕೊಟ್ಟ, ಅವಳು ತಿಂದ್ಲು. ಸೊ ನನಗೂ ಸ್ವಲ್ಪ ಟೇಸ್ಟ್ ಮಾಡಿ ಕೊಟ್ಟಳು. ನಾನು ಬಾಯ್ಲು ಹಾಕ್ಕೊಂಡೆ. ಅವಾಗ ನನ್ನ ಬಾಯ್ಲಾದ ತಕ್ಷಣ ಪಟ್ ಅಂತ ಸ್ಟಾರ್ಟ್ ಆಯಿತು. ಸೊ ಅವೆಲ್ಲ ಆದಮೇಲೆ ಅವರಿಬ್ರು ಕೋಲಾ ತೊಗೊಂಡ್ರು, ನಾನು ತೊಗೊಂಡಿಲ್ಲ. ಸೊ ಅವಳದೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿದೆ. ಓಕೆ ಇತ್ತು, ಅಷ್ಟು ಚಲೋ ಎಲ್ಲಾಗಿತ್ತು, ನಾಟ್ ಬ್ಯಾಡ್. ಆಮೇಲೆ ಅವೆಲ್ಲ ತಿನ್ಕೊಂಡು ನಾವು ರೆಸ್ಟೋರೆಂಟ್ ಕಡೆ ಹೊಂಟ್ವಿ. ರೆಸ್ಟೋರೆಂಟ್ ಹುಡುಕ್ತಾ ಫುಲ್ ನೈಟ್ ಆಗಿದ್ದ ಕಾರಣ ಎಲ್ಲ ರೆಸ್ಟೋರೆಂಟ್ ಬಂದಾಗಿತ್ತು. ಸೊ ಅಲ್ಲೊಂದು ರೆಸ್ಟೋರೆಂಟ್ ಓಪನ್ ಇತ್ತು. ಹೋದ್ವಿ, ಸಿಕ್ಕಾಪಟ್ಟೆ ಫುಡ್ ಎಲ್ಲ ಕಾಸ್ಟ್ಲಿ ಇತ್ತು. ಸೊ ಅಲ್ಲಿ ನಾವು 2 ಪ್ಲೇಟ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಆ 2 ಪ್ಲೇಟ್ ಬಿರಿಯಾನಿ ಟೋಟಲ್ ಕಾಸ್ಟ್ ಬಂದುಬಿಟ್ಟು 515 ಆಯಿತು. ಅದೇ ನಮ್ಮ ಊರಲ್ಲಿ ಆಗಿಬಿಡ್ತು 250 ರೂಪಾಯಿ ಮುಗ್ದೋಗ್ಬಿಟ್ಟಿತ್ತು. ಆದರೂ ಏನು ಮಾಡೋದಪ್ಪ ಅಂತ ಸುಮ್ಮನೆ ಮುಚ್ಕೊಂಡು ತಿಂದ್ವಿ. ಅದು ತಿಂದೆಲ್ಲ ಆದಮೇಲೆ ನಮ್ಮ ರೂಮ್ ಕಡೆ ಹೊಂಟ್ವಿ. ರೂಮಿಗೆ ಹೋಗಾದ್ಮೇಲೆ ತುಂಬ ಸುಸ್ತಾಗಿತ್ತು. ಸೊ ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಡೇ 2 ಆಫ್ ಗೋವಾ ವ್ಲಾಗ್. ಬನ್ನಿ ಎಲ್ಲರೂ ಹೋಗುವ, ರೆಡಿ ಹಾಕ್ಕೊಂಡು ತಿಂತೀವಿ, ಹೋಗುವ. ಪ್ರಣತಿ ಬಾಯ್. ಸೊ ಗಾಯ್ಸ್ ಇವಾಗ ರೆಡಿಯೆಲ್ಲ ಆಯಿತು. ಸೆಕೆಂಡ್ ಡೇ ಇನ್ ಗೋವಾ ವ್ಲಾಗ್. ಸೊ ನಿನ್ನೆ ಎಲ್ಲ ಆಡಾಯಿತು. ಇವತ್ತು ಮಧ್ಯಾಹ್ನ ಟ್ರೈನ್ ಇದೆ, ನೋಡಬೇಕು. ಇವಾಗ ಇವಾಗ ಜಸ್ಟ್ ಆಯಿತು. ತಿಂಡಿ ಎಲ್ಲ ತಿನ್ನಲಿಲ್ಲ, ರೆಡಿ ಎಲ್ಲ ಆದ್ವಿ. ತಿಂಡಿ ಎಲ್ಲ ತಿನ್ಕೊಂಡು ಪೋಡದಲ್ಲಿ ATM ಮಾಲ್ ಇದೆ, ATM ಮಾಲ್ ವಿಸಿಟ್ ಮಾಡ್ಕೊಂಡು ನಮ್ಮ ರೂಮಿಗೆ ಬಂದು ಮತ್ತು ವಾಪಸ್ ಚೆಕ್ಔಟ್ ಮಾಡಿ ನಾವು ಹೋಗ್ತಿರೋ ಮಡ್ಗಾಂವ್ ಸ್ಟೇಷನ್ಗೆ, ರೈಲ್ವೆ ಸ್ಟೇಷನ್ಗೆ. ಅದ್ರ ಮೇಲೆ ಟ್ರೈನ್ ಎತ್ಕೊಂಡು ನಾವು ಹೋಗ್ತಿರೋ ನಮ್ಮ ಊರಿಗೆ ಅಂಕೋಲ. ಈಗ ನಾವು ಡೈರೆಕ್ಟ್ ಹೋಗ್ತಿರೋದು ಬಸ್ ತಿನ್ನಕ್ಕೆ ಹೋಗ್ತೀವಿ. ಅದಾದಮೇಲೆ ಮಾಲಿಗೆ ಹೋಗ್ತೀವಿ ನಾವು. ನಾನು ಹಿಂಗೆಲ್ಲ ವೀಡಿಯೋ ಮಾಡಿ ತೋರಿಸ್ತಾಯಿತ್ತು, ನನ್ನ ಜೊತೆಗೆ ಎಲ್ಲರೂ ಫುಲ್ ವೀಡಿಯೋ ನೋಡಿ. ಸೊ ನಾವು ಇಲ್ಲಿ ಫಸ್ಟು ನಾವು ತಿನ್ಲಿಕ್ಕೆ ಬಂದ್ವಿ. ವಡಾಪಾವ್ ಇಸ್ ಮೈ ಫೇವ್ರೇಟ್. ಗೋವಾಗ ಬಂದು ವಡಾಪಾವ್ ತಿನ್ನಲಾರ ಹೇಗೆ. ಸೊ ವಡಾಪಾವ್ ಮಾಡೋ ಅಂಕಲ್ ಕೂಡ ಕನ್ನಡದವರೇ ಆಗಿದ್ದರು. ಸೊ ಮಾಲಿಗೆ ಹೊಂಟ್ವಿ. ನಾವು ಬಂದಿದ್ದ ಟೈಮಿಂಗ್ ಸರಿಯೇ ಇಲ್ಲ. ನಾವು ಬಂದಿದ್ದು ನಸೀಬಕ್ಕೆ ಮಾಲ್ ಎಲ್ಲ ಬಂತು. 1-2 ಸ್ಟಾಲ್ ಅಷ್ಟೇ ಬಂತು, ಮತ್ತೆಲ್ಲ ಬಂತು. ವೇಸ್ಟ್. ಬನ್ನಿ ಹೋಗುವ. ಚರ್ಚ್ ಬಂದಿದ್ದ ಕಾರಣ ನಾವು ಪಾರ್ಕ್ ನಮ್ಮ ನಸೀಬಕ್ಕೆ ಇವತ್ತು ಇದೆಲ್ಲ ಕ್ಲೋಸೇ ಉಂಟಲ್ಲ. ಏನು ಹಣೆ ಬರ ನಮ್ಮದು. ಈ ಪಾರ್ಕು ಕ್ಲೋಸ್. ನಾವು ಪಾರ್ಕಿಗೆ ಒಂದು ಟೈಮ್ ಮಾಡ್ಕೊಂಡಿದ್ವಿ. ಚರ್ಚ್ ಬಂದಿತ್ತು, ಮಾಲ್ ಬಂದಿತ್ತಂತ. ಈಗ ಪಾರ್ಕು ಬಂದು ನಮ್ಮದು ನಸೀಬೇ ಸರಿ ಇಲ್ಲ ಇವತ್ತು. ಏನು ಕತೆ ಸಾಯಲಿ ಇವತ್ತು.
ಇಲ್ಲ 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 ಜನನೇ ಇಲ್ಲ, ಅಷ್ಟೇ ಓಪನ್ ಇದೆ. ಬರ್ರಿ ಹೋಗುವ. ಹೊರಗೆ ನೋಡಿ ಹೆಂಗಿದೆ ಇದು. ಪುಣ್ಯ ಇದಾದರೂ ಓಪನ್ ಉಂಟಲ್ಲ. ದೇವರೇ, ಬಿಸಿಲಲ್ಲಿ ನಡ್ಕೋಗ್ಲಿಕ್ಕಂತೂ ಆಗೋದಿಲ್ಲ. ಸುಮ್ಮನೆ ಅವು ಸಿಕ್ಕಾಪಟ್ಟೆ ಒಂದು ಬೈಕ್ ಇರಬೇಕು, ಕಾರ್ ಇರಬೇಕು, ಯಾರು ನಮ್ಮದೇ ಆದ ಒಂದು ಮನೆ ಇರಬೇಕು ಅಂದರೆ ಮಾತ್ರ ಯಾವುದೇ ಪ್ಲೇಸಿಗೆ ವಿಸಿಟ್ ಮಾಡಿ. ಸುಮ್ಮನೆ ಅಷ್ಟು ದೂರ ಬ್ಯಾಗ್ ಲಗಿಸ್ಲೋದಕ್ಕೆ ಹೋಗೋದು, ಆಮೇಲೆ ಮತ್ತೆ ಈಗ ಬಿಸಿಲಲ್ಲಿ ಆಗೋದೇ ಇಲ್ಲ. ಮನೆ ಕಾರ್ ಇದ್ದರೆ ಮಾತ್ರ ವಿಸಿಟ್ ಮಾಡಿಲ್ಲ, ಎಲ್ಲಿಯೂ ವಿಸಿಟ್ ಮಾಡಿ ಹೋಗಲೇಬೇಡಿ, ಮುಚ್ಕೊಂಡು ಮನೆ ಕೂತ್ಕೊಳ್ಳಿ. ನಮ್ದು ಅಂಕೋಲ್ ಗೋವಾ ಬಂದಕ್ಕೆ ಇಷ್ಟೆಲ್ಲ ಆಯ್ತು ನನಗೆ. ಮತ್ತು ಬಾಕಿಯವ್ರಿಗೆ ಇಷ್ಟಪ್ಪ, ಇಲ್ಲೊಂದೇನೋ ಇತ್ತು ಮೊಬೈಲ್ಗೂ ಮಾರಿದೆ ಅಂತ. ಬಾಕಿಯವ್ರಿಗೆ ಇಷ್ಟ ಬೇಡ, ಸುಮ್ಮನೆ ಲಗ್ಗೇಜ್ ಹೊತ್ಕೋ ಗರ 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 ಆಯ್ತಾ ಇರ್ತಿರಲಿಲ್ಲ. ನಿನ್ನೆ ರೂಮ್ ಸಲುವಾಗಿ ನಾವು ಎಷ್ಟು ತಿರುಗಿದೀವಿ ಅಂದರೆ ಬ್ಯಾಗ್ ಹೊತ್ಕೊಂಡು ಸಾಕಾಗೋಯ್ತು. ಆ ಬಸ್ ಸ್ಟ್ಯಾಂಡ್ ಆಯಿತು, ರೂಮ್ಸ್ ಆಗಲಿ. ವಾಟ್ರ್ ಪಾರ್ಕಿಗೆ ಹೋಗ್ಬೇಕಾರೆ ಫಸ್ಟ್ ಒಂದು ಬಸ್ ಹತ್ವಿ, ಅಲ್ಲಿಂದ ಮತ್ತೊಂದು ಬಸ್ ಹತ್ವಿ, ಅಲ್ಲಿಂದ ಮತ್ತೊಂದು ಬಸ್ ಹತ್ವಿ, ಅಲ್ಲಿಂದ ಮತ್ತೊಂದು ಬಸ್ ಹತ್ವಿ, ಕಡೆ ಇಳಿದ್ವಿ. ಮತ್ತೆ ಹೌದು ಅಲ್ಲ ಅಂತ ಕಡೆ ಮತ್ತೊಂದು ಜನ ಕೂಡ ಥರ್ಡ್ ಕ್ಲಾಸ್. ಒಬ್ಬರು ಕೇಳಿದ್ರು, ಒಬ್ಬರು ಆನ್ಸರ್ ಮಾಡೋದಿಲ್ಲ ಎಲ್ಲಿ ಹೋಗ್ಬೇಕಂತ ಹೇಳಿದ್ರೆ. ಏನು ಮಾಡ್ಬೇಕು ನಾವು? ಫೈನಲಿ ಹಾಂ ಅಂತ ಒಂದು ಬಸ್ ಹತ್ವಿ. ಕಡೆಗೆ ಬಸ್ಸಲ್ಲಿ ಹುಡುಗಿ ಸಿಕ್ಲು, ಅವಳ ಕಡೆ ಕೇಳಿದ್ವಿ. ಇವಾಗ ನಾವು ಮಡ್ಗಾಂವ್ ಹೋಗಬೇಕು ಅಂದರೆ ಟ್ರೈನಿಂದ ಅಂಕೋಲ ಹೋಗೋ ಪ್ಲ್ಯಾನಿಂಗ್ ಇದೆ ನಮ್ಮದು. ಬಟ್ ಟ್ರೈನ್ 2 ಕಾಲಿಗೆ ಟ್ರೈನ್ ಇದೆ. ಇವಾಗ ನಾವು ಬೇರೆ ಕಡೆ ಟೂರಿಸ್ಟ್ ಪ್ಲೇಸ್ ತಿರುಗಿ ಹೋಗುವ ಅಂದರೆ ಏನಾಗ್ತಾ ಅಂದರೆ ಪ್ಲೇಸ್ ತಿರುಗಿ ಹೋದರೆ ಈ ಕಡೆ ಟ್ರೈನ್ ಹೋಗೋದೆ ಅಂದರೆ ಈ ಬಸ್ ಮೇಲೆ ಟೂರಿಸ್ಟ್ ಪ್ಲೇಸಿಗೆ ಹೋಗಬೇಕು. ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಅಂದರೆ ಯಾವುದೊಂದು ಪ್ಲೇಸಿಗೆ ಹೋಗಬೇಕು. ಅಲ್ಲಿಂದ ಇಳಿದಿಲ್ಲ ಪ್ಲೇಸ್ ನೋಡ್ತಕ್ಕ 1 ಗಂಟೆ ಆಗುತ್ತೆ, 1 ಗಂಟೆ 1:30 ಆಗ್ತದೆ. ವಾಪಸ್ ನಾವು ರೂಮಿಗೆ ಬರಬೇಕಲ್ಲ, ಚೆಕ್ಔಟ್ ಮಾಡಲಿಕ್ಕೆ. ಚೆಕ್ಔಟ್ ಮಾಡಬೇಕಾದ್ರೆ ಮತ್ತು ಬ್ಯಾಗ್ ಎಲ್ಲ ತೊಗೊಬರ್ಬೇಕು, ಬ್ಯಾಗ್ ತೊಗೊಂಡು ಮತ್ತೆ ಬಸ್ ಹತ್ತಬೇಕು. ಅಲ್ಲಿಂದ ಆಯ್ತು 1:30 2 ಗಂಟೆ ಆಯ್ತು. ಮತ್ತು ಟ್ರೈನಿಗೆ ಹೋಗೋದು. ಮಡ್ಗಾಂವ್ ಇಳ್ಕೊಂಡು ಮಡ್ಗಾಂವ್ ಸ್ಟೇಷನ್ಗೆ ಹೋಗ್ಬೇಕು ನಾವು, ರಿಕ್ಷಾ ಇಲ್ಲರೆ ಬಸ್ ಮೇಲೆ. ಸೊ ಎಲ್ಲೂ ತಿರುಗೋದು ಬೇಡ ಅಂತ ಸುಮ್ಮನೆ ಮುಚ್ಕೊಂಡು ರೂಮಿಗೆ ಹೋಗಿ ರೂಮಲ್ಲಿ ರೆಸ್ಟ್ ಮಾಡುವ ಅಂತ. ರೂಮ್ ಎಲ್ಲರ ಕಡೆ ಕೂಡ 3,000 4,000 ಪರ್ ಹೆಡ್ಡಿಗೆ 900 1,000 ಹಂಗೆಲ್ಲ ಇದೆ. ಚೀಪಲ್ಲಿ ಎಲ್ಲೂ ರೂಮ್ ಸಿಗೋದಿಲ್ಲ, ಇಲ್ಲಿ ಎಲ್ಲೂ ರೂಮ್ ಸಿಗೋದಿಲ್ಲ. 1,000 ಮೇಲೆ ಎಲ್ಲ ರೂಮ್. ಸೊ ನೋಡಿ ಬರ್ತೀರಂತ ಹೇಳಿದ್ರೆ ಒಂದು ಕರೆಕ್ಟಾಗಿ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೆಲ್ಲೋ ರೂಮ್ ಸಿಗ್ತದೆ, ಸಿಕ್ಕು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೂಮ್ಸ್ ಇಲ್ಲ. ಸೊ ರೂಮ್ ಬುಕ್ಕಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿ ರೂಮೆಲ್ಲ ಹುಡ್ಕೊಂಡು ಚೀಪಾಗಿ ರೂಮ್ ಸಿಗೋದಿಲ್ಲ. ಹಾಸ್ಟೆಲ್ಸ್ ನೋಡಿ ಬೆಸ್ಟ್ ಇದೆ, ಬಟ್ ನಾವು ಹಾಸ್ಟೆಲ್ಸ್ ಅದು ಇಲ್ಲ ಆಗಿದ್ವಿ, ನಾವು ರೂಮ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಇವತ್ತು ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಜಸ್ಟ್ ಎಲ್ಲ ಫೋಟೋ ಮುಗಿಸ್ಕೊಂಡು ಮತ್ತು ವಾಪಸ್ ಮನೆ ಹೋಗ್ತೀವಿ. ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರು ಹೋಗ್ಬಿಟ್ರು, ಯಾಕಂದರೆ ನಮ್ಮಿಬ್ರದ್ದು ಯಾವತ್ತೂ ಮಗುವಿಲ್ಲ ಫೋಟೋ ಗಿಡ ತಗೊಂಡು ಅಂತ. ಇಲ್ಲೆಲ್ಲ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಇಬ್ಬರು. ಆಮೇಲೆ ಇವಾಗ ಡೈರೆಕ್ಟ್ ಮನೆಗೆ, ಎಂಥದೂ ಇಲ್ಲ, ಸುಮ್ಮನೆ ಬೆಳಗ್ಗೆ ಮೂಡಲ್ಲ. ಒಂದು ಕಡೆ ಮಾಲ್ ಬಂದು ಒಂದು ಕಡೆ ಇಲ್ಲಿ ಬಂದಿದೆ. ಇಲ್ಲಿ ಎಂತಕ್ಕೂ ಬ್ಯಾಡ್ ಆಗಿದ್ದು ಗಾರ್ಡನ್ನು, ಬರೀ ಕಂಬ ಒಂದಿದೆ. ಯಾರಿಗೂ ಇಂಟ್ರೆಸ್ಟ್ ವಿಸಿಟ್ ಮಾಡ್ಕೊ ಹೋಗಿ ಅಷ್ಟೇ, ಅಷ್ಟು ಚೆನ್ನಾಗೇನಿಲ್ಲ. ಚರ್ಚಿಗೆ ಹೋಗೋ, ಚರ್ಚ್ ನೋಡಿ ಈ ಕಡೆ ಇದೆ, ವಿಸಿಟ್ ಮಾಡೋ ಚರ್ಚಿಗೊಂದು ಬಂದಿದೆ. ಚರ್ಚ್ ನಮ್ಮ ಹಣೆ ಬಾರಿಗೆ ಇವತ್ತು ಚರ್ಚ್ ಕೂಡ ಬಂದಿದೆ. ಏನು ಕರ್ಮ ನಮ್ದಾದ್ರು, ಎಲ್ಲನೂ ಬಂದಿದೆ. ಆ ಮಾಲ್ ಬಂದು ಇವತ್ತು ನಾವು ವಾಪಸ್ ನನ್ನ ಊರಿಗೆ ಹೋಗ್ತೀವಿ, ಮತ್ತೆ ಅಲ್ಲಿ ಬರೋದಿಲ್ಲ ಅಷ್ಟೇ. ಬಾಯ್ ಬಾಯ್. ಏನು ಸೆಕೆ ಗುರು ಇದು, ಏನು ಸೆಕೆ ಸಾಯಲಿ. ಈ ಜಾಕೆಟ್ ಹಾಕ್ಕೊಳ್ಬೇಕು ನಾನು ಸತ್ತೇ ಹೋಗ್ತೀನಿ ನಿಜ. ಒಂದು ಕಡೆ ಹಾಕ್ಕೊಳೇ ಇಲ್ಲ, ಹಾಳಾಗಿತ್ತು ಇಲ್ಲಿ ಒಬ್ಬ. ಸೊ ತಿರುಗಿ ಸುಸ್ತಾಗಿತ್ತು. ಅಲ್ಲೊಂದು ಕಬ್ಬಿನಾಲ್ ಸ್ಟಾಲ್ ಇತ್ತು, ಅಲ್ಲೇ ಕುಡಿದ್ವಿ ಕಬ್ಬಿನಾಲ್. ಫೈನಲಿ ನಾವು ಚೆಕ್ಔಟ್ ಮಾಡ್ತಿದ್ವಿ ರೂಮ್ನ. ಎಲ್ಲ ತಿರುಗಿ ಪೂರ ಮುಖ ಎಲ್ಲ ಬ್ಲ್ಯಾಕ್ ಆಗೋಯ್ತು ಈಗ ಬಿಸಿಲಿಗೆ ಸಾಯಿದೆ. ನೆಕ್ಸ್ಟ್ ಹೋಗೋ ಬಂದು ನಮ್ಮ ಊರಿಗೆ. ಎಷ್ಟಿದೆ ನಮ್ಮೂರು, ನಮಗೆ ಚೆಂದ ಅಲ್ಲ. ಅದೇ ಮುಖ ಪೂರ ಬ್ಲ್ಯಾಕ್ ಸಿಕ್ಕಾಬೇಡ ಮುಖ ನೋಡಿ, ಫುಲ್ಲು ಎಲ್ಲ ಬರ್ನ್ ಆಗೋದು. ಫಸ್ಟು ಮುಖಕೊಂಡು ಫಸ್ಟು ನಾನು ಅದೇ ಫೇಸ್ ಏನಾದ್ರು ಮಾಡಬೇಕು, ಇಲ್ಲಾರೆ ಮುಖ ಪೂರ ಕರಿ ಕಿಟ್ಟ ಹೋಗಿದೆ. ಫೈನಲಿ ಚೆಕ್ಔಟ್ ಆಯಿತು ನಮ್ಮರು. ಇವಾಗ ನಮ್ದು ಏನಿದ್ರು ಮಡ್ಗಾಂವ್ ಸ್ಟೇಷನ್ ಕಡೆ, ಅಲ್ಲಿಂದ ಡೈರೆಕ್ಟ್ ನಮ್ಮ ಊರಿಗೆ ಟ್ರೈನಿಂದ ಬನ್ನಿ ಗಾಯ್ಸ್ ಹೋಗುವ. ಸೊ ಬಸ್ ಹತ್ವಿ. ಬಸ್ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿಂದ ಮಡ್ಗಾಂವ್ ಕಡೆ ಇಳಿದ್ವಿ. ಅಲ್ಲಿಂದ ಸ್ಟೇಷನ್ ಹತ್ತಿರನೇ ಇತ್ತು, ನಡ್ಕೊ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿಲು ಸುಸ್ತಾಗಿತ್ತು. ನಾನು ಮತ್ತು ನನ್ನ ತಂಗಿ ನಡ್ಕೊ ಹೋದ್ವಿ ಸ್ಟೇಷನಿಗೆ ಮೇಲ್ಗಡೆ. ಅಲ್ಲಿ ಹಾಗೆ ಬರ್ತಾ ಅಲ್ಲಿ ಅದೇ ಟೈಮಿಗೆ ನಮ್ಮದು ಒಂದೇ ಬಾರ ಟ್ರೈನ್ ಬಂತು. ತುಂಬ ಖುಷಿ ಆಯ್ತು ನೋಡ್ಕೊಂಡು. ವೀಡಿಯೋ ತಗೊಂಡ್ಬಿಟ್ಟೆ ಇದೆ ಪಟ ಅಂತ. ಸೊ ಅಲ್ಲೆಲ್ಲರೂ ಸೆಲ್ಫಿ ತಗೊಳ್ತಾ ಇತ್ತು ಟ್ರೈನ್ ಜೊತೆ, ಬಟ್ ನಾನು ವೀಡಿಯೋ ಮಾಡ್ಕೊಬಂದೆ ವ್ಲಾಗಲ್ಲಿ ಹಾಕುವ ಅಂತ.
ಸೊ ಗಾಯ್ಸ್ ನಾವು ಟ್ರೈನಲ್ಲಿ ಬಂದು ಕೂತ್ಕೊಂಡ್ವಿ 2:02 ಟ್ರೈನ್ 2:02 ಬಂತು. ಆದರೂ ಟ್ರೈನಲ್ಲಿ ಬಂದು ಕೂತ್ಕೊಂಡ್ವಿ. ಸ್ವಲ್ಪ ಹಸಿವೆ ಆಗ್ತಿತ್ತು. ಊಟ ಮಾಡ್ಕೊಂಡು ಸಿಗೋಣ. ಊಟ ಮಾಡ್ಕೊಂಡು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಟಾಟಾ ಗಾಯ್ಸ್, ಬಾಯ್. ನಾನು ಲಾಸ್ಟ್ ಟ್ರೈನಲ್ಲಿ ಜರ್ನಿ ಮಾಡಿದೆ. ಇಲ್ಲಾಂದರೆ ನಾನು ಧರ್ಮಸ್ಥಳ ಹೋಗ್ತಿದ್ದೆ 4th ಇದ್ದೆ, ಅವಾಗ ಜರ್ನಿ ಮಾಡಿದೆ. ಅದಾದಮೇಲೆ ಟ್ರೈನಲ್ಲಿ ಜರ್ನಿಯೇ ಮಾಡಿಲ್ಲ. ಸೊ ಅದಾದ್ಮೇಲೆ ಇವತ್ತು ಜರ್ನಿ ಮಾಡಿದೆ. ಫುಲ್ ಖುಷಿ ಆಗ್ಬಿಡುತ್ತೆ ನನಗೆ ಟ್ರೈನಲ್ಲಿ ಹೋಗೋಕ್ಕೆ. ಅಂದರೆ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಯ್ತು ನನಗೆ. ಸೊ ಟ್ರೈನಲ್ಲಿ ಜರ್ನಿ ಮಾಡ್ತಾ ಮಳೆ ಹರ್ಕೊಳ್ತಾ ಎಷ್ಟು ಬೇಗ ಅಂಕುಲ ಬಂದ ಗೊತ್ತೇ ಆಗಲಿಲ್ಲ ನನಗೆ. ಮಳೆ ಹರ್ಕೊಳ್ತಾ ಇದ್ವಿ ನಾನು, ನನ್ನ ತಂಗಿ ತಮ್ಮ ಎಲ್ಲ. ಹಾಗೆ ಅಂಕುಲ ಬಂದುಬಿಡ್ತು. ಸೊ ನಮ್ಮ ಅಂಕುಲ ಫೈನಲಿ ಬಂದೇ ಬಿಡ್ತು. ಈಗ ಡೈರೆಕ್ಟ್ ನಮ್ಮ ಮನೆಗೆ ಹೋಗೋದು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಗಾಯ್ಸ್. ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ.